ಇತ್ತ ಹಿಮಾಚಲ ಪ್ರದೇಶದಲ್ಲೂ ಕೂಡ ಮೇಘ ಸ್ಫೋಟ ಆಗಿದೆ. ನಿರಂತರವಾಗಿ ಮಳೆ ಆಗ್ತಾ ಇರೋದ್ರಿಂದ ಅಲ್ಲೂ ಕೂಡ ಜನರಿಗೆ ಸಂಕಷ್ಟ ಎದುರಾಗ್ಬಿಟ್ಟಿದೆ. ಹಿಮಾಚಲ ಪ್ರದೇಶದಲ್ಲಿ ಮಳೆಗೆ ಜನರು ಈಗ ತತ್ತರಿಸಿ ಹೋಗ್ಬಿಟ್ಟಿದ್ದಾರೆ. ಅಲ್ಲೂ ಕೂಡ ಮೇಘ ಸ್ಫೋಟ ಆಗಿರೋದ್ರಿಂದ ಹಿಮಾಚಲ ಪ್ರದೇಶದಲ್ಲಿ ಜನರಿಗೆ ದಿನನಿತ್ಯ ಕೂಡ ಅದೇ ಸಂಕಷ್ಟ. ಕುಲು ಮನಾಲಿಯಲ್ಲಿ ಹೆಚ್ಚಾಗ್ತಾ ಇದೆ ಮಳೆಯ ಆತಂಕ. ಹೀಗಾಗಿ ಜನರು ಮನೆ ಬಿಟ್ಟು ಕಾಳಜಿ ಕೇಂದ್ರಗಳತ್ತ ಹೋಗ್ತಿದ್ದಾರೆ. ರಸ್ತೆ ಕೊಚ್ಕೊಂಡು ಹೋಗ್ತಿದ್ದಾವೆ. ನಿರಂತರ ಮಳೆಯಿಂದಾಗಿ ಗ್ರಾಮಗಳಲ್ಲಿ ನೀರು ಹರಿತಾನೇ ಇದೆ ಯಥೇಚ್ಛವಾಗಿ. ನದಿ ಪಾತ್ರದ ಗ್ರಾಮಗಳಲ್ಲಿ ಈಗ ಪ್ರವಾಹದ ಪರಿಸ್ಥಿತಿಯೇ ಉಂಟಾಗ್ಬಿಟ್ಟಿದೆ. ಹೀಗಾಗಿ ಹಿಮಾಚಲ ಪ್ರದೇಶದಲ್ಲಿ ಜನರು ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಮೇಘ ಸ್ಫೋಟ ಕೂಡ ಅಲ್ಲಾಗಿರುವಂಥದ್ದು. ಯಾರ್ಯಾರು ಸಂಕಷ್ಟದಲ್ಲಿ ಸಿಲುಕಾಕೊಂಡಿದ್ದಾರೋ ಅವರನ್ನ ರಕ್ಷಣೆ ಮಾಡುವಂಥ ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಅಂದರೆ ಯಥೇಚ್ಛವಾಗಿ ಮಳೆ ಆಗ್ತಾ ಇದೆ, ಜೊತೆಗೆ ಮೇಘ ಸ್ಫೋಟ ಕೂಡ ಆಗಿರೋದ್ರಿಂದ ಅಲ್ಲೂ ಕೂಡ ಜನರಿಗೆ ಒಂದಷ್ಟು ಎಚ್ಚರಿಕೆಯನ್ನು ಕೊಡಲಾಗಿದೆ. ನದಿ ಪಾತ್ರದಲ್ಲಿ ಇರುವಂತಹ ಗ್ರಾಮಗಳಿಗೂ ಕೂಡ ಜನರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಯಾರೂ ಕೂಡ ನದಿ ಪಾತ್ರಕ್ಕೆ ಹೋಗಬೇಡಿ, ಅಪಾಯದ ಮುನ್ಸೂಚನೆಯನ್ನು ಕೂಡ ಕೊಡಲಾಗಿದೆ. ಮೇಘ ಸ್ಫೋಟ ಆಗಿರೋದ್ರಿಂದ ಜನರು ಈಗಾಗಲೇ ತತ್ತರಿಸಿ ಹೋಗಿದ್ದಾರೆ. ನಿರಂತರವಾಗಿ ಮಳೆ ಆಗ್ತಾ ಇರೋದ್ರಿಂದ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗ್ಬಿಟ್ಟಿದ್ದಾವೆ. ಶಿಮ್ಲಾ ಜಿಲ್ಲೆಯಲ್ಲೂ ಕೂಡ ಮೇಘ ಸ್ಫೋಟ ಸಂಭವಿಸಿರೋದ್ರಿಂದ 30ಕ್ಕೂ ಅಧಿಕ ಮಂದಿ ಈಗ ನಾಪತ್ತೆ ಆಗ್ಬಿಟ್ಟಿದ್ದಾರೆ.